ಯಾರೇ ಆದ್ರೂ ಸರ್ ಫಸ್ಟ್ ತಂದೆ ತಾಯಿ ಅವ್ರು ಗೌರವ ಕೊಟ್ಟು ಬಂತು ಅಂತಂದ್ರೆ ಅವ್ರು ಎಲ್ಲೇ ಹೋದ್ರು ಸಕ್ಸಸ್ ಆಯ್ತಾರೆ ಸರ್. ನಮ್ಮ ಅಪ್ಪಂಗೆ ಗಂಡ್ ಮಕ್ಳಿಲ್ಲ ಅನ್ನೋ ಕೊರಗೆ ಇಲ್ಲ ಸರ್. ನಮ್ಮೂರಲ್ಲಿ ಎಲ್ರು ಪ್ರತಿಯೊಬ್ರು ಮಾತಾಡ್ತಾರೆ. ಮಗಳು ಅಂತಂದ್ರೆ ಯಾರು ಮಾತಾಡಂಗಿಲ್ಲ, ಅವಳ ತರ ಮಗಳು ಹುಡ್ಬೇಕು ಎಲ್ಲಾ ತರನು ಹೇಳೋರೆ. ನನ್ ತಂದೆ ತಾಯಿ ಯಾರ ಮುಂದೆನ ತಲೆ ಬಾಗ್ಬಾರ್ದು, ಅವ್ರ ಹೆಸರು ಉಳಿಸ್ಬೇಕು. ಅವ್ರನ್ನ ಇವ್ರ ಮಕ್ಳು ಅಂತ ಹೇಳಿದ್ರೆ ಅವ್ರು ಖುಷಿ ಆಗ್ಬೇಕು. ಗಡೆ ನಿಲ್ಸದೆ ತಡ ಅವೇ ಬಡ್ಕೊಂತವೆ ಸರ್. ಯಾವ ತರ ಸೌಂಡ್ ಮಾಡ್ತವೆ? ಮಾಮೂಲಿ ಕೂಗ್ತವೆ. ಹೋದಾಗ ಹತ್ರಕ್ ಹೋದಾಗ್ಲೂ ಅಷ್ಟೇ ಬಂದು ಹತ್ರ ಬಂದ್ ನಿಂತ್ಕೋತವೆ. ಅವೇ ಮುದ್ ಮಾಡ್ತಾವ. ನಾವೇನು ಇಲ್ಲ, ನಾವು ನಿಂತ್ಕೊಳ್ಳೋದೇ ಸಾಕು ಅಷ್ಟೇ. ಅಂದ್ರೆ ಮನುಷ್ಯನ ಪ್ರೀತಿಗೂ ಪ್ರಾಣಿ ಪ್ರೀತಿಗೂ ತುಂಬಾ ವ್ಯತ್ಯಾಸ ಐತೆ ಸರ್. ನೋಡವ ನೀ ಇಷ್ಟು ಇರ್ಬೇಕು ಸರ್ ಅಷ್ಟೇ. ನಿಯತ್ತಿರ್ಬೇಕು, ಪ್ರಾಣಿಗಳಾಗ್ಲಿ ಮನುಷ್ಯರಾಗ್ಲಿ ಅಷ್ಟೇ ಸರ್. ಈಗ ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಸ್ಫೂರ್ತಿ ಅಂತ. ಸ್ಫೂರ್ತಿ ಹೆಸರು ಬಹಳ ಚೆನ್ನಾಗಿದೆ. ನೀವು ಯಾವ್ರವ್ರು ಮೇಡಮ್? ಇದು ಸಾತ್ನೂರು, ಮಂಡ್ಯ ಸಾತ್ನೂರು. ಇದು ನಿಮ್ದು ಹಸುನಾ ಎತ್ತ? ಇದು ಹೌದು, ನಮ್ಮ ಇದು ಏನತ್ತಿದು? ಇದು ಏನು ಹಳ್ಳಿ ಕಾರು 6 ಎತ್ತುಗಳು. 6 ಎತ್ತುಗಳು. ಎತ್ತುಗಳು ನಿಮ್ದು ಇದೇನೋ? ಹೌದು, ನಮ್ದೇ. ಎಷ್ಟು ದಿವಸ ಆಯ್ತು ನೀವು ಬಂದ್ ಇಲ್ಲಿಗೆ? 5 ದಿನ ಆಯ್ತು. 5 ದಿನ ಆಯ್ತು. 5 ದಿವಸದಿಂದ ಇಲ್ಲೇ ಇದ್ದೀರಾ? ಹೌದು. ಇದು ಎಷ್ಟು ದಿವಸ ಆಯ್ತು ನೀವು ತಗೊಂಡು ಇಲ್ಲಿ? ನಾವು ತಗೊಂಡು ಆಲೆ ಸುಮಾರು ತಿಂಗಳುಗಳಾಯ್ತು. ತಿಂಗಳುಗಳು. ಎಷ್ಟು ತಗೊಂಡಿದ್ರಿ ಮೇಡಮ್ ಇದನ್ನ? 5.5 ಲಕ್ಷ. 5.5 ಲಕ್ಷಕ್ಕೆ? ಅಲ್ಲ, ಇವತ್ತು ವ್ಯವಸಾಯ ಅಥವಾ ಪ್ರಾಣಿ ಸಾಕೋದು ಲಾಭ ಇಲ್ಲ ಅಂತಾರೆ. 5.5 ಲಕ್ಷ ಕೊಟ್ಟು ತಗೊಳ್ಳೋ ಅವಶ್ಯಕತೆ ಇತ್ತ ನಿಮ್ಗೆ? ಸರ್, ನಾವು ಕಾಲದಿಂದನೂ ಸಾಕ್ತಾ ಇದೀವಿ, ಇವತ್ತಲ್ಲ. ಕಾಲದಿಂದನೂ ನಮ್ಮ ಮನೇಲಿ ಎತ್ಕೊಳ್ಳಿ ಯಾವಾಗ್ಲೂ ಕಟ್ಟಿರ್ತವೆ. ಎಷ್ಟು ಒಂದು ಜನರೇಷನ್ ಇಂದ ಸಾಕ್ತಾ ಇದ್ದೀರಾ ಸರ್? ಆಲೆ ನಮ್ಮ ಮುತ್ತಾತನ ಕಾಲದಿಂದನೂ ಐತೆ. ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದ್ಯಾ? ಸರ್, ಗೊತ್ತು. ನಮ್ ತಂದೆಯವರಿಂದ ನಮಗ್ ಬಂದೈತೆ. ನೀವು ಸಾಕ್ತಾ ಇದ್ದೀರಾ? ಹೌದು. ನೀವು ಏನು ಓದಿದ್ರೆ? ಏನಾದ್ರು ಓದಿದ್ದೀರಾ? ಹೌದು, M.Com ಮಾಡಿದೀನಿ. M.Com ಮಾಡಿ ಇದ್ರ ಬಗ್ಗೆ ಆಸಕ್ತಿ ಇದೆ ನಿಮ್ಗೆ? ಹೌದು ಸರ್, ನಮ್ಗೆ ಅವಾಗಿಂದನೂ ಎತ್ಗಳು ಹಸುಗಳು ಅಂದ್ರೆ ಮನೆ ಕಡೆನೆ ಇದ್ ಮಾಡ್ಕೊಂಡಿರೋದ್ರಿಂದ ಆಸೆಗಳು ಜಾಸ್ತಿ. ಅಲ್ಲವಾ, M.Com ಮಾಡಿದ್ರೆ ಈಗಿನ ಕಾಲದ ಹೆಣ್ಮಕ್ಳನ್ನ ತಲೆ ಬುಡ ನೋಡಕ್ ಆಗಲ್ಲ ಅಂತಾರೆ. ನೀವು ಚೆನ್ನಾಗಿದ್ದೀರಿ, ಇಷ್ಟು ಚಿಕ್ಕ ವಯಸ್ಸು. ರೈತರ ಮಕ್ಳು ಅಂತಂದ್ಮೇಲೆ ಬೆಳಿಬೇಕು ಸರ್. ಎಲ್ರು ಬೆಳಿಬೇಕು, ರೈತರ ಮಕ್ಳು ಬೆಳಿಬೇಕು, ರೈತ ರೀತಿಲೇ ಬೆಳಿಬೇಕು, ರೈತನ ಉಳಿಸ್ಬೇಕು. ಹೌದು, ಅದಕ್ಕೋಸ್ಕರ ಎಜುಕೇಶನ್ M.Com ಕಂಪ್ಲೀಟ್ ಆಗಿದೆ ನಿಮ್ಗೆ? ಕಂಪ್ಲೀಟ್ ಆಗಿದೆ. ನಿಮ್ಗೆ ಇದ್ರ ಮೇಲೆ ಆಸಕ್ತಿ ಜಾಸ್ತಿ ಯಾವಾಗಿಂದ ಶುರುವಾಯ್ತು? ನಮ್ಮ ಅಪ್ಪನ ಜೊತೆಗೆ ಸೇರ್ಕೊಂಡು ಇದ್ದಾಗಿಂದಾನು ನಮ್ಗೆ ಇದ್ರ ಮೇಲೆ ಆಸಕ್ತಿ ಐತೆ. ನಿಮ್ ತಂದೆಯವರಿಂದ ಇದು ಕಲ್ತ್ರಿ? ಹೌದು. ಅಂದ್ರೆ ಇದ್ರ ಬಗ್ಗೆ ನಿಮ್ಗೆ ಇಷ್ಟೊಂದು ಪ್ರೀತಿ ಬಂದಿದೆಯಲ್ಲ, ಈಗ ಇಲ್ಲಿವರೆಗೆ ಯಾವ ಜಾತ್ರೆಗೆ ಹೋಗಿದೆ ಇದು? ಸರ್, ಈ ಕಂಬದ ನರಸಿಂಹಸ್ವಾಮಿ ಜಾತ್ರೆಗೆ ಹೋಗಿದ್ದು. ಯಾವ ಊರದು? ನಮ್ಮೂರೇ, ಮಂಡ್ಯ ಸಾತ್ನೂರು. ನಿಮ್ಮೂರಲ್ಲೇ? ಅಲ್ಲಿ ಪ್ರೈಸ್ ಏನ ತಗೋತಾ? ಸರ್, ಪ್ರೈಸ್ ಅಂತಂದ್ರೆ ಬೇರೆ ಬೇರೆ ಓರಿಗಳು ಬಂದಿದ್ದು, ಅದೇ ಫಸ್ಟ್ ನಾವು ಕಟ್ಟಿದ್ದು. ಇದನ್ನ ಬೇರೆ ಕಡೆ ಎಲ್ಲೆಲ್ಲಿ ಭಾಗವಹಿಸಿದ್ರೆ ಪ್ರೈಸ್? ಅದೇ ಫಸ್ಟ್ ಜಾತ್ರೆ. ಅದೇ ಫಸ್ಟ್. ಇದು ಎರಡನೇದು? ಹೌದು, ಇದು ಎರಡನೇದು. ಇಷ್ಟೊಂದು ಒಂದ್ ರೀತಿ ಸಖತ್ತಾಗಿ ಸಿನಿಮಾದಲ್ಲಿ ಸಾಕ್ತಾರಲ್ಲ, ಹಂಗ್ ಸಾಕಿದ್ರಲ್ಲ. ಎಷ್ಟು ಜನ ಇದ್ರ ಬಗ್ಗೆ ಪ್ರೀತಿ ಇದೆ ನಿಮ್ಮ ಮನೆಯವ್ರಿಗೆ? ಸರ್, ನಮ್ಮ ಮನೇಲಿ ಎಲ್ರಿಗೂ ಪ್ರೀತಿ ಐತೆ ಸರ್. ಯಾರು ಇಲ್ಲ ಅಂತಲ್ಲ, ಎಲ್ರು. M.Com ಓದಿರೋ ನಿನಗೆ ಎಷ್ಟು ಪ್ರೀತಿ ಇದೆ ಅಂದ್ರೆ ನಿಮ್ ಮನೇಲಿ ಓದಿರೋ ಇನ್ನೆಷ್ಟು ಪ್ರೀತಿ ಇರೋದಿಲ್ಲ ತಾಯಿ. ಈಗ ಬೇರೆ ಹಸುಗಳಿಗೂ ಈ ಹಸುಗೂ ಡಿಫ್ರೆನ್ಸ್ ಏನಿರುತ್ತೆ ನಿಮ್ಗೆ ಗೊತ್ತಿರೋಂಗ ಅನುಭವಂಗೆ? ಡಿಫ್ರೆನ್ಸ್ ಏನೇ ಸಲ ಎಲ್ಲ ಒಂದೇ ಹಳ್ಳಿ ಕಾರುಗಳೇ. ಸಾಕ ರೀತಿಗಳು ಬೇರೆ ಬೇರೆ. ಸಾಕ ರೀತಿ ಅಂದ್ರೆ ಹೇಗಿರುತ್ತೆ ಮೇಡಮ್? ಸರ್, ಅವ್ರ ಅನುಭವ ತಕ್ಕನಾಗಿ ಇವಾಗ ಕೆಲವರು ಒಂದು ಅಳತೆಯಲ್ಲಿ ಸಾಕ್ತಾರೆ, ಕೂಲಿಗೋಸ್ಕರ ಸಾಕ್ತಾರೆ, ಇದು ಗೇಯಿಗೋಸ್ಕರ. ನಾವು ಶೋಕಿಗೋಸ್ಕರ ಸಾಕ್ತಿವಿ. ಎಲ್ಲ ಶೋಕಿಗೋಸ್ಕರ? ಹೌದು, ಎಲ್ಲ ರೀತಿಯಲ್ಲೂ ಸಾಕ್ತಿವಿ. ಶೋಕಿ ಅಂದ್ರೆ ಈಗ ಇದರಿಂದ ನಿಮ್ಗೆ ಜಾಸ್ತಿ ಆದಾಯ ಬರೆದವರು ಸಾಕೋದ್ರಿಂದ ಆದಾಯ ಬೇಡ ಸರ್, ನಮ್ಮ ಮನೇಲಿ ದನಗಳು ಇರ್ಬೇಕು, ಇರ್ಲಿ ಅಷ್ಟೇ. ಅದಿದ್ದು ನಿಮ್ಗೆ ಖುಷಿ ಆಗುತ್ತೆ. ನೀವು ಹೊರಗಡೆ ಎಲ್ಲೇ ಹೋಗಿ ಬಂದ್ರೆ ಖುಷಿ ಆಗುತ್ತೆ. ಈಗ ನೀವು M.Com ಓದ್ಬೇಕು ಅಂದ್ರೆ ದೊಡ್ಡ ಕಾಲೇಜು, ದೊಡ್ಡ ಮಕ್ಕಳು, ಕಾರು, ಸ್ಕೂಟರ್ ಓಡೋರು ಎಲ್ಲ ನೋಡಿರ್ತೀರಿ. ಅಷ್ಟೆಲ್ಲ ನೋಡಿ ಕೂಡ ನಿಮ್ಗೆ ಹಳ್ಳಿತನ ಬಿಟ್ಕೊಡ್ಬಾರ್ದು ಸರ್. ನಮ್ಮ ಮನೆತನ ಬಿಟ್ಕೊಡ್ಬಾರ್ದು. ನಿಮ್ ಮನೆತನ ಬಿಟ್ಕೊಡ್ಬಾರ್ದು, ನಮ್ಮ ಹಳ್ಳಿತನ ಬಿಟ್ಕೊಡ್ಬಾರ್ದು. ಅಂದ್ರೆ ಇದು ರೈತ ಸಂಸ್ಕೃತಿಯಿಂದ ಮಾತ್ರ ಅರ್ಥ ಆಗುತ್ತೆ. ಅಂದ್ರೆ ಇದು ನಿಮ್ಗೆ ತುಂಬಾ ತೃಪ್ತಿ ಕೊಡ್ತಾ ಇದೆಯಾ? ಹೌದು ಸರ್. ನೀವು ನೋಡ್ಕೊತಾ ಇರ್ತೀರಾ, ಇದಕ್ಕೆ ನೀರ್ ಕುಡಿಸೋದು, ಮೇವ್ ಹಾಕೋದೆಲ್ಲ. ನಿಮ್ದು ಅದ್ರದ್ದು ಬಾಂಡಿಂಗ್ ಯಾವ್ದಾರು ವಿಶೇಷ ಏನೋ ಯಾವ್ದಾರು ಹೇಳಕ್ ಆಗತ್ತಾ? ಯಾವಾಗ್ಲೂ ಹೋದ ತಕ್ಷಣ ಹೋಗದೆ ತಡ, ಗಡೆ ನಿಲ್ಸದೆ ತಡ ಅವೇ ಬಡ್ಕೊಂತವೆ ಸರ್. ಯಾವ ತರ ಸೌಂಡ್ ಮಾಡ್ತವೆ? ಮಾಮೂಲಿ ಕೂಗ್ತವೆ. ಹೋದಾಗ ಹತ್ರಕ್ ಹೋದಾಗ್ಲೂ ಅಷ್ಟೇ ಬಂದು ಹತ್ರ ಬಂದ್ ನಿಂತ್ಕೋತವೆ. ಅವೇ ಮುದ್ ಮಾಡ್ತಾವ. ನಾವೇನು ಇಲ್ಲ, ನಾವು ನಿಂತ್ಕೊಳ್ಳೋದೇ ಸಾಕು ಅಷ್ಟೇ. ಅಂದ್ರೆ ಮನುಷ್ಯನ ಪ್ರೀತಿಗೂ ಪ್ರಾಣಿ ಪ್ರೀತಿಗೂ ತುಂಬಾ ವ್ಯತ್ಯಾಸ ಐತೆ ಸರ್. ನೋಡವ ನೀ ಇಷ್ಟು ಇರ್ಬೇಕು ಸರ್ ಅಷ್ಟೇ. ನಿಯತ್ತಿರ್ಬೇಕು, ಪ್ರಾಣಿಗಳಾಗ್ಲಿ ಮನುಷ್ಯರಾಗ್ಲಿ ಅಷ್ಟೇ ಸರ್. ಈಗ ಮನುಷ್ಯನ ಜಾಸ್ತಿ ನಿಯತ್ ನೋಡಿದ್ರೆ ಪ್ರಾಣಿಗಳು ಜಾಸ್ತಿ? ಪ್ರಾಣಿಗಳೇ ಸರಿ ಸರ್. ಪ್ರಾಣಿಗಳೇ. ಅವ್ರ ಪ್ರೀತಿ ಮುಂದೆ ಯಾವ್ದು ಇರಲ್ಲ ಸರ್. ಯಾವ್ದು ಇರಲ್ಲ. ಇದೆಲ್ಲ ನಿಜವಾಗ್ಲೂ ಕೂಡ ನಿನಗೆ ಯಾವತ್ತೂ ಏನು ಅನ್ನಿಸ್ತಿಲ್ಲ ಪುಟಿ ಈ ತರ? ಇಲ್ಲ ಸರ್. ಇದು ಬೇಡ ಯಾಕೆ ಅಂತ ಯಾವಾಗ್ಲೂ ಬೇಜಾರಾಗಿಲ್ವಾ? ಸರ್. ಡೈಲಿ ಹಸುಗೆ ಹುಲ್ಲು ಹಾಕೋದು, ಮೇಯಿಸೋದು ಇದೆಲ್ಲ ಎಲ್ಲ ನೋಡ್ಕೊತಾ ಇರ್ತೀರಾ. ಈಗ ಇದು ನಿಮ್ ಹತ್ರ ಎಷ್ಟು ಹಸುಗಳಿದೆ? ಒಟ್ಟು 2 ಏರ್ ಐತೆ ಸರ್ ನಮ್ಮ ಹತ್ರ. 2 ಏರ್ಗಳು. ನೀವು ಇದು ಉಳುಮೆ ಮಾಡಕ್ಕೂ ಬಳಸ್ತೀರಾ ಇದನ್ನೇ? ಹೌದು. ಇದು ಬರೀ ಸೋಕಿಗೆ ಅಂತೆಲ್ಲ ಉಳುಮೆ ಮಾಡಕ್ಕೂ ಬಳಸ್ಕೋತೀರಾ? ಉಳುಮೆ ಮಾಡಕ್ಕೂ ಬಳಸ್ತೀವಿ. ಇದೆ ನಿಮ್ಗೆ ಏನಾದ್ರು ಏರ್ ಹೊಡಿಕ್ ಬರುತ್ತಾ ಅಥವಾ ಅಟ್ಕೋಗ್ತೀರಾ? ಇಲ್ಲ, ನಮ್ಮ ಅಪ್ಪ ಅಥವಾ ನಮ್ಮ ಅಣ್ಣ ಅವ್ರು ಯಾರು ಹೊಡಿತಾರೆ. ಒಟ್ನಲ್ಲಿ ನೀವ್ ಏನೇ ಓದಿದ್ರು, ಎಲ್ಲೇ ಹೋದ್ರು, ಯಾವ ಸ್ಥಾನಕ್ಕೆ ಹೋದ್ರು ಇದ್ರ ಮೇಲೆ ಪ್ರೀತಿ ಜಾಸ್ತಿ. ಪ್ರೀತಿ ಇದ್ದೇ ಇರ್ತದೆ ಸರ್. ಪ್ರೀತಿ ಇದ್ದೇ ಇರುತ್ತೆ. ನೀವು ಎಲ್ಲ ಡೈಲಿ ತೊಪ್ಪೆ ಹಾಕೋದು, ಮೈ ತೊಳೆದು ಎಲ್ಲ ಮಾಡ್ತೀರಾ? ಎಲ್ಲ ಮಾಡ್ತೀರಾ? ಎಲ್ಲ ಮಾಡ್ತೀವಿ. ನೀವು ಒಬ್ಬರೇ ಬೇಕಾದ್ರೆ ಮೇಂಟೈನ್ ಮಾಡ್ಬಿಡ್ಬೋದಾ? ಮಾಡ್ಬೋದು ಸರ್, ಏನು ಮಾಡಲ್ಲ.
ತಿವಿಯಲ್ಲ. ಟಿವಿ ಎಲ್ಲ. ಹಾ ಹಾ ಅದಕ್ಕೆ ಮಾತಾಡಕ್ ಮಾತಿಲ್ಲ, ಅಷ್ಟ್ ಬಿಟ್ರೆ ನಾವ್ ಹೇಳೋದೆಲ್ಲ ಅರ್ಥ ಆಗ್ತಿರ್ಬೋದೇನೋ. ಹೌದು. ಅದಕ್ಕೆ ಇರ್ಬೋದು ಬಸವಣ್ಣ ಸ್ವಾಮಿ ಅಂತ ಹೇಳ್ತಾರೆ. ಹೌದು. ಇವ್ರ ಪಕ್ಕದಲ್ಲಿದೆಲ್ಲ ತಾತ, ಇವ್ರು ಯಾರು? ಇವ್ರೇ ನಮ್ ತಾತ. ಓ ಇವ್ರೇ ನಿಮ್ ತಾತ? ಓ ನಾನು ಯಾರೋ ಪಕ್ಕದ ಮನೆಯವರು ಅಂತ ಅನ್ಕೊಬಿಟ್ಟಿದೆ. ಇಲ್ಲ ಇವ್ರೇ ನಮ್ ತಾತ. ಕೊಡಿ ಅವ್ರ ಕೈಗೆ ಮೈಕ್ ಕೊಡಿ. ನಾನು ಯಾರೋ ಪಕ್ಕದ ಮನೆಯವರು. ಯಜಮಾನ್ರ ನಮಸ್ತೆ. 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 ನಿಮ್ ಮಾತು ಬರ್ತಾ ಇಲ್ಲ. ನೀವು ನಿಮ್ ಮಕ್ಳು ಮಾತು ಕಳ್ಸ್ಬಿಟ್ಟು ನಿಮ್ ಮಾತನ್ನ ಕಡಿಮೆ ಮಾಡ್ಕೊಬಿಟ್ಟಿದ್ದೀರಿ. ಹಾ ಈಗ ಇವ್ರು ನಿಮ್ ಮೊಮ್ಮಗಳು ನೋಡಿ, ನಿಮ್ಮ ಅನುಭವ ಎಷ್ಟಿದೆ ನಮಗ್ ಗೊತ್ತಿಲ್ಲ. ಅದು ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ. ಏನ್ ಅಷ್ಟೊಂದು ಮಕ್ಕಳಿಗೆ ಇಂತ ಒಂದು ಸದ್ವಿದ್ಯೆ ಕಲ್ಸಿದ್ದೀರಲ್ಲ. ಸಂಪ್ರದಾಯ ಅವಾಗಿಂದ ನಡ್ಕ ಬಂದಿರೋದು ಸರ್. ನಮ್ಮ ತಂದೆ ನಡ್ಕ ಬಂದಿರುವಂತದ್ದು. ಈಗ ನಮ್ಮ ಮಕ್ಕಳು ಅದು ಮುಂದರಿಸಕ್ಕೆ ನೀವ್ ಇದ್ ಮಾಡ್ತಾ ಇದ್ರಿ. ಈಗ ಮಕ್ಕಳನ್ನ ಒಂದ್ ಹೈಯರ್ ಎಜುಕೇಶನ್ ಓದಿಸ್ಬೇಕು ಅಂದ್ರೆ ಹೊರಗಡೆ ಕಳ್ಸೋದಿಲ್ಲ. ಆದ್ರೆ ಇಂತ ಮಕ್ಕಳಿಗೆ ಇಷ್ಟೆಲ್ಲ ಕಲ್ಸಿದಿರಲ್ಲ, ಖುಷಿ ಆಗುತ್ತೆ ನಿಮ್ಗೆ? ಅವರು ಖುಷಿನೇ. ಇವಾಗ ಇಂಥದೆಲ್ಲ ಇದ್ದಾಗ ಖುಷಿ ಅಲ್ವಾ ನಮ್ಗೆ. ಇಂತ ಮಕ್ಕಳ ಮೇಲೆ ನಂಬಿಕೆ ಇರುತ್ತೆ. ಅವ್ರ ಮುಂದಕ್ಕೆ ಬಿಟ್ಕೊಂಡು ನಾವು ಇದು ಮಾಡ್ಕೊಂಡು ಅವ್ರನ್ನೇ ಮುಂದಕ್ಕೆ ಕಳಿಸ್ತೀರಾ? ಇವಾಗ ಅವರೇ ತಾನೇ. ಈಗ ನೋಡಿ, ಈಗ ಅಲ್ಲಿ ನಿಂತವ್ರ ಅವರ ಈಗ ಎಲ್ರೂ ರಾಜಕೀಯಕ್ಕೆ ಸೇರ್ಬೇಕು ನಮ್ಮ ಮಕ್ಕಳು, ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತಾರೆ. ನೀವು ನೋಡ್ರಿ M.Com ಓದಿಸಿ ಅವ್ರನ್ನ ಸೂತ್ರ ಏನೋ ಅವ್ರಿಗೆ ಇದೊಂದು ದೊಡ್ಡ ಬಾಂಧವ್ಯ. ಅವ್ರ ಬಾಂಧವ್ಯ ಅಂತ ಒಳಗೆ ಅದೊಂದು ಕಚ್ಕೊಬಿಡೋದೆ. ನೀವು ಗಮನಿಸಿದೀರಾ? ಈಗ ಅವ್ರು ಹೇಳಿದ್ರು, ಸುಳ್ಳ ಸತ್ಯ ಗೊತ್ತಿಲ್ಲ. ಅವ್ರಿಬ್ರು ಹಸು ಮತ್ತೆ ಅವ್ರದ್ದು ಒಂದು ಬಾಂಧವ್ಯ ನೋಡಿದಿರ ದೂರದಿಂದ ನೀವು? ಅದು ಬಾಂಧವ್ಯ ಇರೋದಕ್ಕೆ ಬಾಯಿಲ್ ಬರೋದು, ಬಾಂಧವ್ಯ ಇಲ್ದವ್ರು ಬರೋಲ್ಲ. ಸಖತ್ತಾಗಿ ನಮ್ಗೆ ಮಕ್ಕಳ್ದಂಗೆ ಹೇಳಿದ್ರೆ ಬಾಂಧವ್ಯ ಇರೋದಕ್ಕೆ, ಅದು ಪೋಷಕ ಇರೋದಕ್ಕೆ ಅದಕ್ಕೆ ಅವಳು ಆ ತರ ಬಂದಿರೋದು. ಮನೆಯಲ್ಲ ಚೆನ್ನಾಗಿ ನೋಡ್ಕೊತಾರೆ, ಚಂದಾಗಿ ನೋಡ್ತಾರೆ. ಖುಷಿ ಆಗುತ್ತಲ್ವ ಇಂತ ಮಕ್ಕಳು ಪಡೆದ್ವಿ ಅಲ್ವೇ? ಮತ್ತೆ ಖುಷಿ. ನಿಮ್ ಮಗ ಅವರು ಚೆನ್ನಾಗಿ ನೋಡ್ಕೊತಾರ? ಇಲ್ಲ, ಅವ್ರ ಇಲ್ಲೇ ಬಂದವ್ರೆ ಸರ್, ನಮ್ ತಂದೆಯವ್ರು ಬಂದವ್ರೆ. ನಿಮ್ ತಂದೆಯವ್ರು ಬಂದಿದಾರ? ಎಲ್ಲಿ ಬನ್ನಿ ಸರ್. ನಮಸ್ತೆ. ನಿಮ್ ಹೆಸರು? ಕೋಣಪ್ಪ. ಸರ್ ಹತ್ರ ಇಟ್ಕೊಳ್ಳಿ ಸರ್. ಬೈ. ಕೋಣಪ್ಪ ವಿಶೇಷವಾದ ಹೆಸರು. ಈ ಹೆಸರು ಕೇಳಿದ್ರೆ ಎಲ್ರಿಗೂ ಬೇಜಾರಾಗುತ್ತೆ. ನೀವು ಧೈರ್ಯದಿಂದ ಹೇಳ್ಕೊತಾ ಸಖತ್ತಾಗಿದ್ದೀರಿ ಸರ್. ಏನ್ ಸರ್ ನಿಮ್ ಮನೇಲಿ ಈ ತರದ ಒಂದು ಮೂಕ ಪ್ರಾಣಿ ಮೇಲೆ ಇಷ್ಟೊಂದು ಪ್ರೀತಿ? ನಮ್ ತಾತವ್ರು ನಮ್ಮ ಅಪ್ಪವ್ರು ಎಲ್ಲ ಉಳ್ಸ್ಕೊ ಬಂದವ್ರೆ. ಅದೇ ರೀತಿ ನಾವು ಉಳ್ಸ್ಕೊಂಡ್ ಹೋಯ್ತಾ ಇದೀವಿ. ನೀವು ಉಳ್ಸ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ ಮಗಳು ನೋಡಿದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಹಸುಗಳ ಮೇಲೆ, ಪ್ರಾಣಿಗಳ ಮೇಲೆ ಇಷ್ಟು ಪ್ರೀತಿ ಅದಲ್ಲ. ಅವ್ರ ತಾತ ಅವ್ರ ಜೊತೆ ಸೇರ್ಕೊಂಡು ಅವಳು ಅದೇ ಇತ್ತಿಗೆ ಹೇಳ್ಕೊಬಿಟ್ಟವಳೆ ಸರ್. ನೋಡಿ, ಮಕ್ಕಳನ್ನ ನಾವು ಎಲ್ಲಿ ಕಲಿಸ್ತೀವಿ, ಎಲ್ಲಿ ಬೆರೆಸ್ತೀವಿ, ಅಲ್ಲಿ ಕಲಿತಾರೆ ಅಂತ ಹೇಳ್ತಾರೆ ದೊಡ್ಡವರು. ಅವ್ರ ತಾತನ ಜೊತೆಗೆ ಬೆರ್ತಿದ್ದಕ್ಕೆ ಇಂತ ಬುದ್ಧಿ ಬಂದಿದೆ. M.Com ಓದಿದ್ರು ಕೂಡ ಇನ್ನೂ ಹೊಸ ಹುಲ್ಲು, ತೊಪ್ಪೆ ಗಿಪ್ಪೆ ಹೊಸ ಎಲ್ಲ ಅವರೇ ಮಾಡ್ತಾರ ಸರ್. ನಾವೇನು ಇದ್ ಮಾಡಲ್ಲ. ಏನ್ ತಂದ್ ಕೊಡೋದಷ್ಟೇ, ಸಾಕೋದೆಲ್ಲ ಅವರೇ ಸಾಕ್ತಾರೆ ಸರ್. ಎಲ್ಲ ಸಾಕ್ತಾರೆ. ಖುಷಿ ಆಗುತ್ತಲ್ಲ ನಿಮ್ಗೆ? ಖುಷಿ ಆಯ್ತು ಸರ್. ನೀವಿಲ್ಲ ಅಂದ್ರೆ ಅವ್ರು ನೋಡ್ಕೊತಾರೆ. ನಾವೇನು ಹೋಗುದೇ ಇಲ್ಲ ಸರ್. ಯಾಕಂದ್ರೆ ಇಷ್ಟು ವಯಸ್ಸು ಬಂದ್ ಮಕ್ಕಳು ನೋಡ್ಕೋಬೇಕು ಅಂದ್ರೆ ಎಲ್ರಿಗೂ ಭಯ ಪಡ್ತಾರೆ. ನೀವು ಬಿಟ್ಬಿಟ್ಟು ಆರಾಮಾಗಿ ಎಲ್ಲಾರು ಹೋಗ್ತೀರಿ. ಏನಿಲ್ಲ ಸರ್, ನಮ್ ಮಕ್ಳುಗಳು ನಮಗಿಂತ ಗತ್ತಾಗೆ ನಡ್ಕೊಂಡು ಹೋಯ್ತಾವ್ರೆ, ದನ ಉಳಿಸ್ಕೊಂಡು. ಅದನ್ನ ಅನುಸರಿಸಿರೋದಕ್ಕೆ ಅವ್ರಿಗೆ ಕೆಟ್ಟ ಬುದ್ಧಿ ಬಂದಿಲ್ಲ ಅನ್ಸುತ್ತೆ. ಏನು ಇಲ್ಲ ಸರ್. ಈಗಿನ ಕಾಲ ಮಕ್ಕಳು ಏನ್ ಹೇಳಿ ಬಿಟ್ಟೋದ್ಕೆ ನಾವು ಅವ್ರ ಈಚೆಗೆ ನಮ್ಗೆ ಗಂಡಳ್ನಾಗ ತಿರ್ಗಾಡ್ಕೊಂಡ್ ಮಾಡ್ತಾವ್ರೆ ಸರ್. ನಿಮ್ ಗಂಡ್ ಮಕ್ಳು ಇದಾರೆ ಸರ್? ಇಲ್ಲ ಸರ್, ಇಬ್ರು ಹೆಣ್ಮಕ್ಳೇ. ಇದು ಸರ್ ಸೂಪರ್. ನಿಜವಾಗ್ಲೂ ಕೂಡ ಮಕ್ಕಳು ಹುಟ್ಟದ ಮೇಲೆ ತಂದೆ ತಾಯಿಗೆ ಒಂದ್ ಸಾರ್ಥಕತೆನ ಯಾವ್ದಾರ ರೂಪದಲ್ಲಿ ಕೊಡ್ತಾರೆ. ಅವಳು ಗಂಡ್ ಮಗನ್ ತರ ಅವಳೆ ಅಂತ ಹೇಳಿದ್ರಿ ನೀವು. ನಿಮ್ಗೆ ಖುಷಿ ಇದೆ ಹಂಗಾದ್ರೆ? ಖುಷಿ ಸರ್. ನಿಮ್ ಜವಾಬ್ದಾರಿ ಅವಳು ಎತ್ಕೊಬಿಟ್ಟಿದ್ದಾರೆ. ಅವ್ರು ಕೇಳಿದ್ರೆ ಅವ್ರು ತಂದ್ ಕೊಡೋದು ಸರ್. ನಾವ್ ಬೇಡ ಸಾಕು ಅಂತಂದು, ನಾವ್ ಸಾಕ್ತಿವ್ ಕಣಪ್ಪ, ನಮ್ಮ ಅಯ್ಯತ್ತಿರ ಹೆಸರೆಲ್ಲ ಉಳ್ಕಲಿ ಅಂತಂದ್ರು. ಅದು ಅಯ್ಯ ತಾತ ಇರೋ ಹೆಸರು ಉಳ್ಸಕ್ಕೆ ತಾತ ಇಲ್ಲೇ ಪಕ್ಕದಲ್ಲಿ ಅವ್ರೆ ನೋಡಿ. ಇದ್ದಾಗ ಖುಷಿ, ಒಳ್ಳೆ ಕೆಲಸ ಮಾಡ್ಬೇಕು, ತೃಪ್ತಿ ಆಗುತ್ತಲ್ಲ ಸರ್. ಆಯ್ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಪುಟಿ ಒಳ್ಳೇದಾಗ್ಲಪ್ಪ. ನಿನ್ನ ಕೊಡಿ ಸರ್. ಅವ್ರಿಗೆ ನಿಜವಾಗ್ಲೂ ಕೂಡ ನೋಡ್ತಾ ಇರುವಂತವ್ರು ಎಷ್ಟೋ ಜನ ಯೂತ್ಸ್ಗೆ, ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಪುಟಿ ನಾನು ನಿನ್ನ ಪುಟ್ಟಿ ಅಂದಿ, ಹೋಗವ ಬಾರವೆಂದಿ, ಮೇಡಮ್ ಅಂದಿ. ಯಾಕೆಂದ್ರೆ ನಿನ್ನ ವ್ಯಕ್ತಿತ್ವ ನೋಡಿ ನಮಗೆ ಯಾವ ತರ ಪದ ಬಳಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ತಂದೆ, ನಿಮ್ಮ ತಾತ ಮತ್ತೆ ನಿನ್ನ ಒಂದು ತನ, ಇದನ್ನೆಲ್ಲ ನೋಡಿ ನಿಜವಾಗ್ಲೂ ಕೂಡ ಈ ಜಾತ್ರೆಗೆ ಬಂದವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಿಲ್ಲ. ಇದು ವಿಡಿಯೋ ನೋಡ್ತಿರೋ ತುಂಬಾ ಖುಷಿ ಆಗುತ್ತೆ. ನೀನು ಈ ತರ ಹೇಳ್ತಿದ್ದೆ ಪುಟಿ, ಈಗಿನ ಯುವಜನತೆ ಅಂದ್ರೆ ಹೆಣ್ಮಕ್ಳಾಗಿರ್ಬೋದು, ಗಂಡ್ ಮಕ್ಳಾಗಿರ್ಬೋದು, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ರೈತ ಸರ್, ಬೇರೆಯವ್ರು ಹೆಂಗೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಮನಸ್ಥಿತಿ, ನನ್ನ ಇದು ಏನಂದ್ರೆ, ನನ್ನ ತಂದೆ ತಾಯಿ ಯಾರ ಮುಂದೆನೂ ತಲೆ ಬಾಗ್ಬಾರ್ದು, ಅವ್ರ ಹೆಸರು ಉಳಿಸ್ಬೇಕು. ಅವ್ರನ್ನ ಇವ್ರ ಮಕ್ಕಳು ಅಂತ ಹೇಳಿದ್ರೆ ಅವ್ರು ಖುಷಿ ಆಗ್ಬೇಕು. ನೀವು ಮಾಡೋ ಕೆಲಸದಿಂದ? ಹೌದು, ನಾವು ಮಾಡೋ ಕೆಲಸದಿಂದ ಅವ್ರ ಹೆಸರು ಇನ್ನೂ ಇದಾಗ್ಬೇಕು. ಅವ್ರ ಮಕ್ಕಳು ನಾವು ಅಂತ ನಾವು ಚೆನ್ನಾಗಿರೋ, ಅವ್ರೆಲ್ಲೇ ಇದ್ರು ಕೂಡ ನೆಮ್ಮದಿಯಾಗಿರ್ಬೇಕು. ಹೌದು ಸರ್, ಅಷ್ಟೇ ನಂದು. ಅದೇ ನಿಮ್ ಉದ್ದೇಶ? ಯಾರೇ ಆದ್ರೂ ಸರ್, ಫಸ್ಟ್ ತಂದೆ ತಾಯಿ ಅವ್ರು ಗೌರವ ಕೊಟ್ಟು ಬಂತು ಅಂತಂದ್ರೆ ಅವ್ರು ಎಲ್ಲೇ ಹೋದ್ರು ಸಕ್ಸಸ್ ಆಯ್ತಾರೆ ಸರ್. ಅಲ್ಲ, ಅದೇ ದೊಡ್ಡ ಸಕ್ಸಸ್ ಜೀವನದಲ್ಲಿ. ದೊಡ್ಡ ಪದವಿ ತಗೊಳ್ಳೋದು ಅಲ್ಲ, ಅವ್ರ ಮೆಚ್ಚುಗೆ ತಗೊಳೋದು ಒಂದೇ ಬೇಕು ಸರ್. ಫಸ್ಟ್ ಯಾರೋ ಬೇರೆಯವ್ರ ಮೆಚ್ಚುಗೆ ನಮಗ್ ಬೇಕಿಲ್ಲ. ಅವ್ರೊಬ್ರು ಮೆಚ್ಚುಗೆ ನಮಗ್ ಸಿಕ್ಕಿದ್ರೆ ಎಲ್ಲೇ ಹೋದ್ರು ಬಿಗ್ ಸಕ್ಸಸ್ ಸಿಗ್ತದೆ ಸರ್. ನಿನಗೆ ಯಾಕೆ ಪುಟಿ ಇಷ್ಟೊಂದು ಒಂದು ಡೇರ್, ಈ ತರದ ಒಂದು ಯಾವ ಕ್ಷಣದಲ್ಲಿ ನಿನಗೆ ಈ ತರ ಬರಕ್ ಸ್ಟಾರ್ಟ್ ಆಯ್ತು? ಇಲ್ಲ ಸರ್, ನಮ್ಮ ಅಪ್ಪ ನಮ್ಮ ಅಮ್ಮ ಎಷ್ಟು ಕಷ್ಟಪಟ್ಟು ನನ್ನನ್ನು ಸಾಕೋರು, ಅವ್ರನ್ನ ಅಷ್ಟೇ ಪ್ರೀತಿಯಿಂದ ನೋಡಿದ್ವಿ. ಅವ್ರು ಕಷ್ಟಪಟ್ಟಿದ್ದಿಲ್ಲ? ನೋಡಿದೀನಿ ಸರ್. ತುಂಬಾ ಕಷ್ಟಪಟ್ಟು ನೀನ್ ಸಾಕಿದಾರೆ, ಅದು ರಿಯಲಿ ಇದೆ. ಹೌದು, ಇವತ್ತು ಇಷ್ಟು ಮಟ್ಟಿಗೆ ನಾನು ಚೆನ್ನಾಗಿದ್ದೀನಿ, ಬಂದಿದ್ದೀನಿ ಅಂತ ಕಾರಣ ಅಂದ್ರೆ ಅದ್ ನಮ್ಮ ಅಪ್ಪ ನಮ್ಮ ಅಮ್ಮ ಅಷ್ಟೇ. ನಿಮ್ಮ ಅಪ್ಪ ನಿಮ್ಮಮ್ಮ? ಹೌದು.
ಅದಕ್ಕೆ ನೀವು ಇಷ್ಟೊಂದು ಒಂದು ವ್ಯಕ್ತಿತ್ವವಾಗಿ ಮಾತಾಡ್ತೀವಿ. ಹೌದು ನಿಮ್ ತಂದೆಗೆ ಒಂದು ಕೋರಿ, ಪ್ರತಿ ತಂದೆ ತಾಯಿಗೆ ಇರುತ್ತೆ ಗಂಡ್ ಮಗ ಆಗ್ಬೇಕು ಅನ್ನೋದೊಂದು. ಸರ್ ಆದ್ರೆ ಆ ಅವ್ರಿಗೆ ಆ ಕೊರಗನ್ನ ಕೊರ್ಗೆನೆ ನಾ ಕೊಟ್ಟಿಲ್ಲ ಸರ್. ನಮ್ಮ ಅಪ್ಪಂಗೆ ಗಂಡ್ ಮಕ್ಳಿಲ್ಲ ಅನ್ನೋ ಕೊರಗೆ ಇಲ್ಲ ಸರ್. ಈಗ ಅವ್ರು ಹೇಳಿದ್ರು ನಿಜವಾಗ್ಲೂ ಕೂಡ ನನಗೆ ಒಂದು ಎಡಬಲ ಇದ್ದಾಗ ನನ್ನ 2 ಹೆಣ್ಮಕ್ಳು ಅಂತ ಹೌದು ಹೇಳಿದ್ರು. ಸರ್, ನನ್ನ ತಂಗಿನೂ ಅಷ್ಟೇ, ಅವಳು ಬಂದಿಲ್ಲ. ಹ್ಮ್. ಅವಳು ಅಷ್ಟೇ, ನಾನು ಅಷ್ಟೇ. ಅವಳು ನಿಮ್ ತರನೇ ವ್ಯಕ್ತಿತ್ವ, ಹೌದು, ನನ್ಕಿಂತ ಹೆಚ್ಚು ಸರ್ ಅವಳು. ನಿಮ್ಗಿಂತ ಹೆಚ್ಚು. ಹೌದು. ಪ್ರಾಣಿಗಳ ಮೇಲೆ, ತಂದೆ ತಾಯಿ ಮೇಲೆ ನನ್ಕಿಂತ ತುಂಬಾ ಇಷ್ಟ ಅವಳಿಗೆ. ಯಾವ್ದೋ ಕೆಲವೊಂದು ಎಕ್ಸಾಮ್ ಕಾರಣದಿಂದ ಅವಳು ಬಂದಿಲ್ಲ. ಅವಳು ಲ್ಯಾಬ್ ಟೆಕ್ನಿಷಿಯನ್ ಮಾಡ್ತಾವಳೆ. ಓ, ಲ್ಯಾಬ್ ಟೆಕ್ನಿಷಿಯನ್. ಹೌದು, ಲ್ಯಾಬ್ ಟೆಕ್ನಿಷಿಯನ್. ಅಂದ್ರೆ ನೀವು ವ್ಯವಸಾಯ, ರೈತ ಸಂಸ್ಕೃತಿ ಅನುಸರಿಸ್ತಿದ್ರು ಕೂಡ ಎಜುಕೇಶನ್ ಬಿಟ್ಟಿಲ್ಲ. ಹೌದು, ಬಿಟ್ಟಿಲ್ಲ ಸರ್. ಎಲ್ಲ ಮುಗಿಸ್ಕೊಂಡು ಜೊತೆಗೆ ನಮ್ಮ ಸಂಪ್ರದಾಯನೂ ಉಳಿಸ್ಕೊಂಡು ಹೋಗ್ತಾ ಇದೀವಿ. ಸಂಪ್ರದಾಯ ಉಳಿಸ್ ನೋಡಿ, ಸಂಪ್ರದಾಯ ಅಂತ ಹೇಳಿದ್ರಿ, ರೈತ ಸಂಸ್ಕೃತಿನ ಸಂಪ್ರದಾಯ ಅನ್ನೋದು ತುಂಬಾ ಕಡಿಮೆ. ಹೌದು. ಎಲ್ಲ ನಶಿಸ್ ಹೋಗ್ತಾ ಇದೆ ಅಂತಾರೆ. ಆದ್ರೆ ನೀವು ಅದು ಉಳಿಸ್ತಾ ಇದ್ದೀರಲ್ಲ ನಿಮ್ಮಂತ ಯುವ ಜನತೆ, ಬಹಳ ಖುಷಿ ಆಗುತ್ತೆ. ನಿನ್ನ ಯಾರು ಈ ತರದ ಹಿಂಗ್ ಮಾಡಿದಕ್ಕೆ ಗುರ್ಸಿದಾರೆ ಪುಟಿ? ಸರ್ ಗುರ್ಸಿದಾರೆ ಸರ್. ನಮ್ಮೂರಲ್ಲಿ ಎಲ್ರು ಪ್ರತಿಯೊಬ್ರು ಮಾತಾಡ್ತಾರೆ. ಗೌರವಿಸ್ತಾರೆ. ಮಗಳು ಅಂತಂದ್ರೆ ಯಾರು ಮಾತಾಡಂಗಿಲ್ಲ, ಅವಳ ತರ ಮಗಳು ಹುಡ್ಬೇಕು, ಎಲ್ಲಾ ತರನು ಹೇಳೋರೆ. ಅಷ್ಟೇ ಸಾಕಲ್ವ ನಿಮ್ಗೆ? ಸಾಕು ಸರ್ ನನ್ಗೆ. ಓಕೆ, ಆಯ್ತು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.